ನಾನು ದೀಕ್ಷಿತಾ ಕ್ಲಿಂಟನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ. ಈ ಗ್ಲಾಮ್ ಲುಕ್ ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸುಮಾರು ಜನ ಲೈಕ್ ಆಯಿಲ್ ಸ್ಕಿನ್ ಮೇಕಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಕಾಮೆಂಟ್ ಮಾಡಿದ್ರಿ. ಇನ್ನ ಕೆಲವರು ಗ್ಲಾಮ್ ಲುಕ್, ಗ್ಲಾಮ್ ಮೇಕಪ್ ಆರ್ ಪಾರ್ಟಿ ಮೇಕಪ್ ಲುಕ್ ತರ ಏನಾದ್ರು ಹೇಳ್ಕೊಡಿ ಅಂತ. ಡೆಫಿನೆಟ್ಲಿ ಇದು ಪಾರ್ಟಿ ಮೇಕಪ್ ಅಂತ ಕನ್ಸಿಡರ್ ಮಾಡಬಹುದು, ಗ್ಲಾಮರಸ್ ಲುಕ್ ಅಂತಾನು ಕನ್ಸಿಡರ್ ಮಾಡಬಹುದು. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಹಾಗೇನೆ ನಾನು ಈ ವಿಡಿಯೋದಲ್ಲಿ ಫಾಲೋ ಮಾಡಿರೋ ಮೆಥಡ್ ಬಂದು ಆಯಿಲ್ ಸ್ಕಿನ್ ಅವ್ರಿಗೆ ಮೇನ್ಲಿ. ಸೊ ಬೇರೆ ಸ್ಕಿನ್ ಅವರು ಯೂಸ್ ಮಾಡಬಾರ್ದು ಈ ಮೆಥಡ್ ಅಂತ ಏನೂ ಇಲ್ಲ. ಮೇನ್ಲಿ ಆಯಿಲ್ ಸ್ಕಿನ್ ಅವರು ಈ ವಿಡಿಯೋದಲ್ಲಿ ನಾನು ಫಾಲೋ ಮಾಡಿರೋ ಮೆಥಡ್ಸ್ ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ಏನು ಅಂದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಅದೇ ಅಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಫ್ಯೂಚರಲ್ಲಿ ನಾ ಯಾವುದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯು ಕ್ಯಾನ್ ವಾಚ್ ಆಲ್ ಮೈ ವಿಡಿಯೋಸ್ ಅಂಡ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಮೈ ಮೇಕಪ್. ಆ್ಯಂಡ್ ಎಸ್, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ ಫಾರ್ ಮೋರ್ ಮೇಕಪ್ ಅಪ್ಡೇಟ್ಸ್ ಫ್ರಮ್ ಮೀ ಆ್ಯಂಡ್ ಮೈ ಬ್ರೈಡಲ್ ಲುಕ್ಸ್. ಎಸ್, ಸೊ ತಡ ಮಾಡಿದೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಫಸ್ಟ್ ಆಫ್ ಆಲ್ ಇದು ನನ್ನ ಬೇರ್ ಸ್ಕಿನ್, ಮೇಕಪ್ ಇಲ್ಲ, ಮಾಯ್ಶ್ಚರೈಸರ್ ಇಲ್ಲ, ಏನೂ ಮಾಡಿಲ್ಲ. ಸೊ ಮೆಸ್ಸಿ ಹೇರ್ ಡೋಂಟ್ ಕೇರ್, ನನ್ನ ಮೆಸ್ಸಿ ಹೇರ್ನ ದಯವಿಟ್ಟು ಇಗ್ನೋರ್ ಮಾಡಿಬಿಡಿ. ಸೊ ತುಂಬ ಕೆಟ್ಟದಾಗ ಕಾಣ್ತಾ ಇದೆ. ಆ್ಯಂಡ್ ಎಸ್, ಇಲ್ಲಿ ನಾನು ಆಲ್ಕೋಹಾಲ್ ಕಂಟೆಂಟ್ ಇರುವಂಥ ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ. ಸೊ ದ್ಯಾಟ್ ಟು ಲಾಕ್ ದ ಸ್ವೆಟ್ ಆ್ಯಂಡ್ ದ ಆಯಿಲ್ ಏನು ಬರುತ್ತೆ, ಸ್ವೆಟ್ ಏನು ಬರುತ್ತೆ, ಅದನ್ನು ಫಸ್ಟೇ ಲಾಕ್ ಆಗಬೇಕು. ಸೊ ಸ್ಕಿನ್ನಿಂದ ಬರೋದನ್ನು ಫಸ್ಟ್ ಲಾಕ್ ಮಾಡಿದರೆ ಮೇಲ್ಗಡೆ ಅಪ್ಲೈ ಮಾಡುವಂಥ ಮೇಕಪ್ ತುಂಬ ಲಾಂಗ್ ಸ್ಟೇ ಇರುತ್ತೆ. ಇದು ಒಂದು ಲಾಜಿಕ್. ಸೊ ಇದು ನನ್ನ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟ್, ಹೊಸದು. ಸೊ ನಾನು ಇಲ್ಲಿಂದ ಯೂಟ್ಯೂಬ್ ವೀಡಿಯೋಸ್ಗೆ ಈ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡಿ ನಾನು ಮೇಕಪ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್. ಪ್ರಿಟಿ ಆಲ್ ಸೆಟ್ ಅಂತ, ನೀವು ಬ್ರೈಡಲ್ ಮೇಕಪ್ಗೂ ಇದನ್ನು ಯೂಸ್ ಮಾಡ್ಬೋದು. ಸೊ ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಅಲ್ಲ, ಜಸ್ಟ್ 1,500 ಅಷ್ಟೇ. ಇದು ಒರಿಜಿನಲ್ ಪ್ರಾಡಕ್ಟ್. ನಿಮಗೆ ಇದರಲ್ಲಿ ಡೂಪ್ಲಿಕೇಟು ಸಿಗುತ್ತೆ, ಸೊ ಡೋಂಟ್ ಗೋ ಫಾರ್ ಡೂಪ್ಲಿಕೇಟ್ಸ್. ನೀವು ನೋಡ್ತಾ ಇದ್ದೀರಾ ನನ್ನ ಫೇಸ್ ಆಫ್ಟರ್ ಸ್ಪ್ರೇಯಿಂಗ್ ಫಿಕ್ಸರ್. ಸ್ವಲ್ಪ ಅಂಟಂಟಾಗಿರುತ್ತೆ, ಇದು ಸ್ಟಿಕ್ಕಿ ಆಗಿರುತ್ತೆ. ಸೊ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ದಿಸ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಲಾಕ್ ಯುವರ್ ಸ್ವೆಟ್ ಆ್ಯಂಡ್ ಆಯಿಲ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಫ್ರಮ್ ಯುವರ್ ಸ್ಕಿನ್ ಅಂತ. ಸೊ ಸ್ಟಿಕ್ಕಿ ಆಗಿದ್ದಾಗ ಏನಾಗುತ್ತೆ, ಕನ್ಫರ್ಮ್ ಇದು ಆಲ್ಕೋಹಾಲ್ ಕಂಟೆಂಟ್ ಇರುವಂಥ ಫಿಕ್ಸರ್ ಅಂತ. ಸೊ ದಟ್ ಇಟ್ ವಿಲ್ ಲಾಕ್ ಯುವರ್ ಆಯಿಲ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿ ನಾನು ಡೈರೆಕ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ. ಆಯಿಲ್ ಸ್ಕಿನ್ ಅವರು ಮಾಯ್ಶ್ಚರೈಸರ್ ಯೂಸೇ ಮಾಡಬೇಡಿ. ಬೇರೆ ಸ್ಕಿನ್ ಅವರು ಆಬ್ವಿಯಸ್ಲಿ ಯು ಕ್ಯಾನ್ ಯೂಸ್ ಲಾಟ್ ಆಫ್ ಮಾಯ್ಶ್ಚರೈಸರ್ ಅಂದರೆ ಲೈಕ್ ಎಷ್ಟು ಬೇಕು ಅಷ್ಟು. ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಪ್ರೈಮರ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಹೈಡ್ರೇಟಿಂಗ್ ಪ್ರೈಮರ್ ಅಲ್ಲ, ಇದು ಮ್ಯಾಟ್ ಫಿನಿಶ್ ಪ್ರೈಮರ್, ಜೆಲ್ ಬೇಸ್ಡ್ ಪ್ರೈಮರ್. ಆಯಿಲ್ ಸ್ಕಿನ್ಗೆ ಜೆಲ್ ಬೇಸ್ಡ್ ಪ್ರೈಮರ್ಸ್ ಹಾಕಿದಾಗ ಏನಾಗುತ್ತೆ, ದಿಸ್ ವಿಲ್ ಆಲ್ಸೋ ಹೆಲ್ಪ್ ಟು ಅವಾಯ್ಡ್ ಸ್ವೆಟ್ ಆ್ಯಂಡ್ ಆಯಿಲ್ ವಿಚ್ ವಿಲ್ ಕಮ್ ಫ್ರಮ್ ಯುವರ್ ಸ್ಕಿನ್. ನೀವು ನೋಡ್ತಾ ಇದ್ದೀರಾ ನೋಡಿ, ಹಣೆ ಮೇಲೆ ಶೈನ್ ನೀವು ನೋಡ್ಬೋದು. ಸೊ ನಾನು ಈ ಕಡೆ ಚೀಕ್ಸ್ ಮೇಲೆಲ್ಲ, ಚಿನ್ ಮೇಲೆಲ್ಲ ಪ್ರೈಮರ್ ಹಾಕಿರೋ ಜಾಗದಲ್ಲಿ ಮ್ಯಾಟ್ ಫಿನಿಶ್ ಬಂದಿದೆ, ಇಲ್ಲಿ ಶೈನ್ ಇದೆ. ಸೊ ಹಣೆ ಮೇಲೆ ನೋಡಿ ಸ್ವಲ್ಪ ಆಯಿಲಿ ಅನಿಸುತ್ತೆ. ಸೊ ಇಲ್ಲೆಲ್ಲ ಮ್ಯಾಟ್ ಫಿನಿಶ್ ಆಗಿದೆ. ಸೊ ಎಲ್ಲೆಲ್ಲಿ ಪ್ರೈಮರ್ ಹಾಕ್ತೀರಾ ಅಲ್ಲೆಲ್ಲ ನಿಮಗೆ ಮ್ಯಾಟ್ ಫಿನಿಶ್ ಆಗುತ್ತೆ ಆಫ್ಟರ್ ಯು ಅಪ್ಲೈಯಿಂಗ್ ಜೆಲ್ ಬೇಸ್ಡ್ ಪ್ರೈಮರ್. ಸೊ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಿ ಡೆಫಿನೆಟ್ಲಿ ಪ್ರೈಮರ್ನ ಡೈರೆಕ್ಟಾಗಿ ಹಾಕ್ಬೋದು. ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ಬೋದಾ ಅಂತ ಪ್ರಶ್ನೆ ಬರ್ಬೋದು. ಡೆಫಿನೆಟ್ಲಿ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ಬೋದು, ಸ್ಪೆಷಲಿ ಆಯಿಲ್ ಸ್ಕಿನ್ ಅವರು. ಸೊ ಇಯರ್ ಐ ಆಮ್ ಯೂಸಿಂಗ್ ಪ್ರೈಮರ್, ಜೆಲ್ ಬೇಸ್ಡ್ ಪ್ರೈಮರ್. ನಾನು ಪ್ರಾಡಕ್ಟ್ ಲಿಸ್ಟೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾಕಂದರೆ ಒಂದೇ ಬ್ರ್ಯಾಂಡಲ್ಲಿ ಒಂದೇ ಪ್ರಾಡಕ್ಟ್ ಬೇರೆ ಬೇರೆ ಜಾನರಲ್ಲಿರುತ್ತೆ, ಬೇರೆ ಬೇರೆ ಪ್ಯಾಕಿಂಗಲ್ಲಿರುತ್ತೆ. ನಿಮಗೆ ನಾನು ತೋರಿಸ್ದಾಗ ಒಂದು ಅನಿಸ್ಬೋದು, ನಾನು ಹೇಳೋದೊಂದು ಅನಿಸ್ಬೋದು. ಸೊ ಅದಕ್ಕೆ ನಾನು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಲಿಂಕ್ ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಬೈ ಇಫ್ ಯು ಲೈಕ್ ಇಟ್. ಇಲ್ಲಿ ನಾನು ಪೌಡರ್ ಐ ಶ್ಯಾಡೋ ಬಳಸ್ತಾ ಇದ್ದೀನಿ. ಯಾವಾಗಲೂ ಅನಸ್ತಾಸಿಯಾ ಬಳಸ್ತಾ ಇದೆ ಎಲ್ಲ ವೀಡಿಯೋಸಲ್ಲಿ, ಬಟ್ ನಾನಿಲ್ಲಿ ಪೌಡರ್ ಐ ಶ್ಯಾಡೋ ಬಳಸ್ತಾ ಇದ್ದೀನಿ, ಇದು ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದ. ಅದಕ್ಕೆ ನಾನು ಹೇಳಿದ್ದು ನಾನು ಪ್ರಾಡಕ್ಟ್ ನೇಮ್ ಹೇಳಲ್ಲ ಬಳಸಬೇಕಾದ್ರೆ ಅಂತ. ಯಾಕಂದರೆ ಇದೇ ಥರ ಪ್ಯಾಕೇಜ್ ನಿಮಗೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ, ಇವರು ಬಳಸೋದೊಂದು ಹೇಳೋದೊಂದು ಅನ್ನೋ ಥರ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಪೌಡರ್ ಬ್ಲ್ಯಾಕ್ ಐ ಶ್ಯಾಡೋ ಥರ, ಪೌಡರ್ ಐಬ್ರೋ ಪೌಡರ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾನು, ಬ್ಲ್ಯಾಕ್ ಕಲರ್ ಟು ಗಿವ್ ಶೇಪ್ ಆ್ಯಂಡ್ ಟು ಡ್ರಾ ಮೈ ಐಬ್ರೋಸ್. ಸೊ ತಪ್ಪಾದರೆ ಪರವಾಗಿಲ್ಲ, ವಿ ಆರ್ ಆಲ್ ಮೇಕಪ್ ಆರ್ಟಿಸ್ಟ್ಗಳು, ವಿ ಕ್ಯಾನ್ ಡೂ ಪ್ಯಾಚ್ ವರ್ಕ್ಸ್. ಸೊ ಕರೆಕ್ಷನ್ ಆರಾಮಾಗಿ ಮಾಡ್ಕೊಬೋದು. ತಪ್ಪಾದರೂ ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ರೆ ಯು ಆರ್ ಅ ಮೇಕಪ್ ಆರ್ಟಿಸ್ಟ್. ಸೊ ತಪ್ಪೇ ಮಾಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ಸ್, ಯುನೋ. ಸೊ ಎಸ್, ಐಬ್ರೋ ಡ್ರಾ ಮಾಡಿಕೊಂಡೆ, ಪೌಡರ್ ಐಬ್ರೋ ಬಳಸಿ. ನನಗೆ ಯಾವಾಗಲೂ ಜೆಲ್ ಬಳಸಿ ನನಗೆ ಇವಾಗ ಹೇಳಬೇಕಾದ್ರೂ ಅದೇ ಬರ್ತಾಯಿದೆ.
ಸೊ ಐ ಆಮ್ ಬ್ರಷಿಂಗ್ ಇಟ್ ಔಟ್. ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ಬಂದುಬಿಡಲಿ, ಬೇಡದೇ ಇರೋ ಎಕ್ಸೆಸ್ ಪ್ರಾಡಕ್ಟ್ ಬೇಡ ಅಂದ್ಬಿಟ್ಟು ಬ್ರಷ್ ಔಟ್ ಮಾಡ್ತಾಯಿದ್ದೀನಿ. ಇದು ಸ್ವೀಸ್ ಬ್ಯೂಟಿ ಕಡೆಯಿಂದ ಬ್ರಷ್, ಇದು ತುಂಬ ಚೆನ್ನಾಗಿದೆ. ಯಾವ ಬ್ರಷ್ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ. ಬಟ್ ನಾನು ತುಂಬ 5-6 ಬ್ರ್ಯಾಂಡ್ ಬ್ರಷಸ್ ಬಳಸ್ತೀನಿ. ತುಂಬ ಬ್ರಷಸ್ ಇದೆ ನನ್ನ ಹತ್ರ. ಸ್ವೀಸ್ ಬ್ಯೂಟಿದಿದೆ, ಪ್ಯಾಕ್ದಿದೆ, ಪ್ಲ್ಯೂಮ್ದಿದೆ, ಮತ್ತು BS ಮಾಲ್ ಅಂತ ಒಂದಿದೆ, ಐ ಮ್ಯಾಜಿಕ್ ಅಂತ ಒಂದಿದೆ, ಈಗ ತುಂಬ ವೇಗಾದಿದೆ, ಬೇರೆ ಬ್ರ್ಯಾಂಡ್ಸ್ದು ಬ್ರಷಸ್ ಇದೆ. ಸೊ ದಟ್ ನಾನು ಎಲ್ಲವೂ ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ನನಗೆ ಕೆಲವೊಂದು ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋದಾಗ ಇಲ್ಲ ಯಾವುದೋ ಒಂದು ಕಾಸ್ಮೆಟಿಕ್ ಸ್ಟೋರ್ಗೆ ಹೋದಾಗ ನನಗೆ ಯಾವುದಾದ್ರು ರ್ಯಾಂಡಮ್ ಬ್ರಷ್ ಇಷ್ಟ ಆಯಿತು ಅಂದರೆ ಅದನ್ನು ಹಾಗೆ ತೊಗೊತೀನಿ. ಸೊ ಐ ಡೋಂಟ್ ಗೋ ಫಾರ್ ಬ್ರ್ಯಾಂಡ್ಸ್. ನಾನಿಲ್ಲಿ ಯಾವುದೇ ರೀತಿಯಾದ ಲಿಕ್ವಿಡ್ ಕನ್ಸಿಲರ್ ಆಗಲಿ ಕ್ರೀಮ್ ಕನ್ಸಿಲರ್ ಆಗಲಿ ತೊಗೊಂಡಿಲ್ಲ. ನಾನಿಲ್ಲಿ ಡೈರೆಕ್ಟ್ ನಾನು ಯಾವ ಫೌಂಡೇಶನ್ ಇವತ್ತು ಬಳಸ್ತಾ ಇದ್ದೀನಿ ಅದೇ ಫೌಂಡೇಶನ್ನ ತೊಗೊಂಡು ಐಬ್ರೋನ ಕನ್ಸೀಲ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ. ಬಿಕಾಸ್ ತುಂಬ ಥಿಕ್ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು. ಡ್ರೈ ಆಗಿರ್ಬೋದು, ಆಯಿಲ್ ಆಗಿರ್ಬೋದು. ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಡ್ರೈ ಆಗಿರೋರಿಗೆ ಫ್ಲೇಕಿಯಾಗಿ ಕ್ರ್ಯಾಕ್ ಬಿಡೋ ಚಾನ್ಸಸ್ ಇರುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಬೇಗ ಮೇಕಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು. ಎಸ್, ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಲಿಕ್ವಿಡ್ ಆರೆಂಜ್ ಕಲರ್ ಕರೆಕ್ಟರ್. ಎಲ್ಲಿ ಸ್ವಲ್ಪ ಕಪ್ ಅನಿಸುತ್ತೆ ಅಲ್ಲಿ ಮಾತ್ರ ನಾನು ಆರೆಂಜ್ ಕಲರ್ ಕರೆಕ್ಟರ್ ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ಬೇಡ. ಸೊ ನೀವು ನೋಡ್ತಾ ಇದ್ದೀರಾ ನನಗೇನು ಅಷ್ಟೊಂದು ಕಪ್ ಇಲ್ಲ, ಫೇಸ್ ಎಲ್ಲ ಲೈಟಾಗಿ ಕಪ್ ಇದೆ. ಸೊ ಅದನ್ನು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಲಿಕ್ವಿಡ್ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫಿಂಗರಲ್ಲೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಎಸ್, ನನಗೆ ಟೆಕ್ನಿಕ್ ಗೊತ್ತಿದೆ, ಸ್ಕಿಲ್ ಗೊತ್ತಿದೆ. ಸೊ ಐ ವಿಲ್ ಡೂ ಇಟ್. ಇಫ್ ಯು ಆರ್ ಕಂಫರ್ಟಬಲ್ ಇನ್ ಓನ್ಲಿ ಬ್ರಷಸ್ ಮಾತ್ರ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ನೀವು ನೋಡ್ತಾ ಇದ್ದೀರಾ ಫಿಂಗರಲ್ಲೇ ಲೈಟಾಗಿ ಬ್ಲೆಂಡ್ ಮಾಡ್ಕೊಂಬಿಟ್ಟೆ. ಲಿಕ್ವಿಡ್ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಎಲ್ಲೆಲ್ಲಿ ಕಪ್ ಇದೆ ಅಲ್ಲೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡೆ, ಬ್ಲೆಂಡ್ ಮಾಡಿಕೊಂಡು. ಸೊ ಎಗೇನ್ ನಾನು ಇವಾಗ ಡೈರೆಕ್ಟ್ ಫೌಂಡೇಶನ್ ತೊಗೊತಾ ಇದ್ದೀನಿ. ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾನು ವೆರಿ ಥಿಕ್ ಫೌಂಡೇಶನ್, ಫಾರೆವರ್ 52 ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಬ್ಲೆಂಡರಿಂದ ತೊಗೊತಾ ಇದ್ದೀನಿ. ಐ ಆಮ್ ನಾಟ್ ಯೂಸಿಂಗ್ ಎನಿ ಬ್ರಷ್. ನೀವು ನೋಡ್ತಾ ಇದ್ದೀರಾ. ಸೊ ಶೇಡ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಬೈ ಇಟ್ ಇಫ್ ಯು ವಾಂಟ್. ನೀವು ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ತುಂಬ ಥಿಕ್ಕಾಗಿದೆ. ಫಾರೆವರ್ 52 ಇಸ್ ಅ ವೆರಿ ಹೈ ಕವರೇಜ್ ಫೌಂಡೇಶನ್. ಸೊ ಅಲ್ಟ್ರಾ ಡೆಫಿನೇಷನ್ ಫೌಂಡೇಶನ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಲ್ಲಿ ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಫಾರೆವರ್ 52 ಅಲ್ಲೇ ನಿಮಗೆ 2 ಟೈಪ್ ಫೌಂಡೇಶನ್ ಸಿಗುತ್ತೆ. ಒಂದು ಅಲ್ಟ್ರಾ ಡೆಫಿನೇಷನ್ ಫಾರೆವರ್ 52 ಫೌಂಡೇಶನ್, ಇನ್ನೊಂದು ಫಾರೆವರಲ್ಲೇ ಪ್ರೋ ಆರ್ಟಿಸ್ಟ್ ಅಂತ ಒಂದು ಇದೆ. ಸೊ ಅದರಲ್ಲೇ 2 ಟೈಪ್ಸ್ ಇರೋದ್ರಿಂದ ಕನ್ಫ್ಯೂಸ್ ಆಗಬೇಡಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಅಂತ. ನಿಮಗೆ ಅಲ್ಟ್ರಾ ಡೆಫಿನೇಷನ್ ಬಂದುಬಿಟ್ಟು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ, ಅಷ್ಟೊಂದು ಹೈ ಕವರೇಜ್ ಕೊಡಲ್ಲ. ಬಟ್ ಪ್ರೋ ಆರ್ಟಿಸ್ಟ್ ಬಂದು ತುಂಬ ಹೈ ಕವರೇಜ್ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಾ, ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಕನ್ಸೀಲರ್, ಏನೂ ಮಾಡಿಲ್ಲ. ಬಟ್ ಆದರೂ ಲುಕ್ ಎಟ್ ದ ಕವರೇಜ್. ಬ್ರೈಡಲ್ ಮೇಕಪ್ಗೆ ಪರ್ಫೆಕ್ಟ್ ಆ್ಯಂಡ್ ಆ್ಯಪ್ಟ್ ಅಂತಲೇ ಹೇಳ್ಬೋದು ಫಾರೆವರ್ 52 ಫೌಂಡೇಶನ್. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಬ್ಲೆಂಡಿಂಗ್ ಸ್ಕಿಲ್ ತುಂಬಾ ಕಡಿಮೆ ಇದೆ, ಸೊ ನ್ಯೂ ಕಮರ್ ಆಗಿದ್ದೀರಾ, ಬ್ಲೆಂಡಿಂಗಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಫೌಂಡೇಶನ್ಗೆ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿ. ಇಲ್ಲ ಅಂದರೆ ತುಂಬ ಕಡಿಮೆ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡಿ. ಜಾಸ್ತಿ ಪ್ರಾಡಕ್ಟ್ ತೊಗೊಂಡು ಬಳಸಬೇಡಿ. ಬಿಕಾಸ್ ಇದು ತುಂಬ ಥಿಕ್ ಕನ್ಸಿಸ್ಟೆನ್ಸಿ ಆಗಿರೋದ್ರೆ ಹೈ ಕವರೇಜ್ ಕೊಡುತ್ತೆ. ಬ್ಲೆಂಡ್ ಚೆನ್ನಾಗಿ ಆಗಿಲ್ಲ ಅಂದರೆ ಕೇಕಿ ಆಗೋ ಚಾನ್ಸಸ್ ಇರುತ್ತೆ ಮೇಕಪ್, ಅದಕ್ಕೋಸ್ಕರ. ಸೊ ನೀವು ನೋಡ್ತಾ ಇದ್ದೀರಾ ತುಂಬ ಟೈಮ್ ತೊಗೊಂಡು ಬ್ಲೆಂಡ್ ಮಾಡಿದೆ. ಆ್ಯಕ್ಚುಲಿ ನಾನು ಐ ಆಮ್ ಯೂಸಿಂಗ್ ವೆಟ್ ಬ್ಲೆಂಡರ್ ಇಯರ್ ಟು ಬ್ಲೆಂಡ್ ದ ಫೌಂಡೇಶನ್. ಇದಾದಮೇಲೆ ನಾನು ಯಾವುದೇ ರೀತಿಯಾದ ಕನ್ಸಿಲರ್ ಆಗ್ತಾಯಿಲ್ಲ, ಬೇಕಿಂಗ್ ಮಾಡ್ತಾಯಿಲ್ಲ, ಸೆಟ್ಟಿಂಗ್ ಮಾಡ್ತಾಯಿಲ್ಲ. ಡೈರೆಕ್ಟ್ ಕಾಂಪ್ಯಾಕ್ಟ್ ಪೌಡರ್ ತೊಗೊತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ನಾನು ಡೈರೆಕ್ಟ್ ಮೆಬ್ಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಸೊ ಪ್ರೊಫೆಷ್ನಲ್ ಯೂಸ್ ಆಗಿದ್ದರೆ ನೀವು ಬ್ರೈಡ್ಸ್ಗೆ ನೀವು ಯೂಸ್ ಮಾಡಬೇಕು ಅಂದರೆ ಡೋಂಟ್ ಗೋ ಫಾರ್ ಮೆಬ್ಲಿನ್ ಕಾಂಪ್ಯಾಕ್ಟ್. ಯು ಕ್ಯಾನ್ ಗೋ ವಿತ್ ಸಮ್ ಅದರ್ ಹೈ ಎಂಡ್ ಕಾಂಪ್ಯಾಕ್ಟ್ ಪೌಡರ್ಸ್ ಟು ಮೇಕಪ್ ಟು ಸ್ಟೇ ವೆರಿ ಲಾಂಗ್. ಸೊ ನೋಡಿ ಡಿಫ್ರೆನ್ಸ್ ನಿಮಗೆ, ಕಾಂಪ್ಯಾಕ್ಟ್ ಈ ಕಡೆ ಇಲ್ಲ ನೋಡಿ. ಫಿನಿಶಿಂಗ್ ನೋಡಿ, ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಈ ಕಡೆ ನೋಡಿ ಅಷ್ಟು ಫಿನಿಶಿಂಗ್ ಇಲ್ಲ. ಸೊ ದ್ಯಾಟ್ ಈಸ್ ದ ವರ್ಕ್ ಕಾಂಪ್ಯಾಕ್ಟ್ ಪೌಡರ್ ಡಸ್ ಅಂತ ಹೇಳ್ಬೋದು. ಸೊ ಕಾಂಪ್ಯಾಕ್ಟ್ ಪೌಡರ್ ಈಸ್ ರಿಯಲಿ ಇಂಪಾರ್ಟೆಂಟ್. ನೋಡಿ ಫಿನಿಶಿಂಗ್ ಇಸ್ ರಿಯಲಿ ಗ್ರೇಟ್. ಸೊ ಪ್ರತಿಯೊಂದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಸ್ಕಿನ್ನಲ್ಲಿ ಕ್ರ್ಯಾಕ್ಸ್ ಆಗೋದಾಗಿರ್ಬೋದು, ಇಲ್ಲ ಆಯಿಲ್ ಬರೋದಾಗಿರ್ಬೋದು, ಇಲ್ಲ ಸ್ವೆಟ್ ಆಗೋದಾಗಿರ್ಬೋದು, ಸೊ ಮೇಕಪ್ ತುಂಬ ಬೇಗ ಬರೋದಾಗಿರ್ಬೋದು, ಡಲ್ ಆಗೋದಾಗಿರ್ಬೋದು, ಇದೆಲ್ಲ ಯಾವುದೂ ಆಗೋದಿಲ್ಲ. ಸೊ ಬೇಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಅನಿಸುತ್ತೆ ನನಗೆ. ಅಕಾರ್ಡಿಂಗ್ ಟು ಪ್ರಿಫರೆನ್ಸ್, ಅಕಾರ್ಡಿಂಗ್ ಟು ದ ಕ್ಲೈಂಟ್ಸ್ ಪ್ರಿಫರೆನ್ಸ್ ಆರ್ ದೇರ್ ಸ್ಕಿನ್ ಟೈಪ್ ಆರ್ ಎನಿಥಿಂಗ್, ಏನು ಬೇಕಾದರೂ ನೀವು ಸ್ಕಿಪ್ ಮಾಡ್ಬೋದು. ಕೆಲವೊಮ್ಮೆ ನೀವು ನಂಬಲ್ಲ, ಐ ವಿಲ್ ಯೂಸ್ ಹೈ ಎಂಡ್ ಕನ್ಸೀಲರ್ ಆ್ಯಂಡ್ ಡೂ ಮೇಕಪ್. ಯಾರು ತುಂಬ ಕಡಿಮೆ ಮೇಕಪ್ ಪ್ರಿಫರ್ ಮಾಡ್ತಾರೆ, ಫೌಂಡೇಶನ್ನೇ ಬೇಡ ನನಗೆ ಅಂತಾರೆ, ಅಂಥವ್ರಿಗೆ ನಾನು ಬರೀ ಕನ್ಸೀಲರ್ ಯೂಸ್ ಮಾಡಿನೂ ಮೇಕಪ್ ಮಾಡಿದ್ದೀನಿ, ನೀವು ನಂಬಲ್ಲ. ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ಇಟ್ಸ್ ಆಲ್ ಅಬೌಟ್ ಟೆಕ್ನಿಕ್ ಅಷ್ಟೇ. ಇಲ್ಲಿ ನಾನು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಐ ಆಮ್ ಯೂಸಿಂಗ್ ಪೌಡರ್ ಬ್ಲಷ್ ಇಯರ್. ಸೊ ಆಯಿಲ್ ಸ್ಕಿನ್ ಆಗಿದ್ದಾಗ ಆದಷ್ಟು ನೀವು ಎಷ್ಟು
ನೀವು ಹೈ ಕವರೇಜ್ ಫೌಂಡೇಶನ್ ಯೂಸ್ ಮಾಡಿ ಪೌಡರ್ ಪ್ರಾಡಕ್ಟ್ಸ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಆಯಿಲ್ ಆಗಿರ್ಬೋದು ಸ್ವೆಟ್ ಆಗಿರ್ಬೋದು ಲಾಕ್ ಆಗುತ್ತೆ. ಸೊ ನೋಡಿ ಪಿಚಿ ಕಲರ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಎಗೇನ್ ಯಾವ ಬ್ಲಷ್ ಯಾವ ಶೇಡ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಡೆಫಿನೆಟ್ಲಿ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಬ್ರೈಡಲ್ ಬುಕ್ಕಿಂಗ್ಸ್ಗೆ ನೀವು ಬುಕ್ ಮಾಡಬೇಕಂದ್ರೆ ಇಲ್ಲಾಂದರೆ ಮೇಕಪ್ ಕೋರ್ಸ್ ಕಲಿಬೇಕು ಮಾಡಬೇಕು ಅಂತಿದ್ರೆ ನನ್ನ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ಯೂಟೆಸ್ಟ್ ಬ್ಲಷ್ ಆ್ಯಂಡ್ ಬ್ರಾನ್ಸಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಯಾವ ಬ್ರ್ಯಾಂಡ್ ನಾನು ಹೇಳಲ್ಲ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಇಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳಿ. ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ, ಕಳಿಸ್ತೀನಿ ಲಿಂಕ್, ಹಾಕಿರ್ತೀನಿ ಪ್ರಾಡಕ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ನಿಮಗೆ ಇದರಲ್ಲಿ ಬ್ಲಷ್ ಸಿಗುತ್ತೆ, ಹೈಲೈಟರ್ ಸಿಗುತ್ತೆ, ಬ್ರಾನ್ಸರು ಸಿಗುತ್ತೆ. ಸೊ 3 in 1 ಕ್ಯೂಟೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾರ್ಟ್ ಶೇಪಲ್ಲಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇವಾಗ ಬ್ರಾನ್ಸಿಂಗ್ ಮಾಡ್ತಾಯಿದ್ದೀನಿ. ಎಸ್, ಸೊ ಬ್ರಾನ್ಸಿಂಗಿಗೂ ಕಾಂಟೋರಿಂಗು ಏನು ಡಿಫ್ರೆನ್ಸ್ ಗೊತ್ತಾಗಬೇಕಾ? ಕಾಮೆಂಟ್ ಸೆಕ್ಷನಲ್ಲಿ ಎಸ್ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಬ್ರಾನ್ಸಿಂಗು ಕಾಂಟೋರ್ಗು ಅಂತ ಹೇಳಿ. ಡೆಫಿನೆಟ್ಲಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ. ಸೊ ನೋಸ್ ಸ್ವಲ್ಪ ಕಾಂಟೋರ್ ಮಾಡಿಕೊಂಡೆ, ಚೀಕ್ಸ್, ಫೋರ್ಹೆಡ್, ನೋಸ್ ಸ್ವಲ್ಪ ಬ್ರಾನ್ಸರಲ್ಲೇ ಕಾಂಟೋರ್ ಮಾಡಿಕೊಂಡೆ. ಸೊ ಕಾಂಟೋರ್ಗೂ ಬ್ರಾನ್ಸರ್ಗೂ ತುಂಬ ವ್ಯತ್ಯಾಸ ಇದೆ. ಸೇಮ್ ಪ್ಯಾಲೆಟ್ಟಿಂದ ನಾನು ಕ್ಯೂಟ್ ಪ್ಯಾಲೆಟ್ಟಿಂದ ಹೈಲೈಟ್ರು ಅಪ್ಲೈ ಮಾಡಿಕೊಂಡೆ. ನೋಡಿ ಈ ಕಡೆ ಶೈನ್ ಇಲ್ಲ, ಈ ಕಡೆ ಶೈನ್ ಇದೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಹೈಲೈಟರ್, ಬ್ಲಷ್, ಬ್ರಾನ್ಸಿಂಗ್, ಕಾಂಟೋರಿಂಗ್ ತುಂಬಾ ಆ್ಯಡ್ ಆನ್ ಆಗುತ್ತೆ. ನೋಡಿ ಇದರಲ್ಲಿ ಹೈಲೈಟರ್, ಬ್ಲಷ್ ಆ್ಯಂಡ್ ಬ್ರಾನ್ಸರ್ 3 ಕೂಡ ಇದೆ. ತುಂಬಾ ಕ್ಯೂಟ್ ಪ್ರಾಡಕ್ಟ್ ಇದು, ಹಾರ್ಟ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ನೋಸ್ ಕೂಡ ಹೈಲೈಟ್ ಮಾಡಿಕೊಂಡೆ. ಯು ಕ್ಯಾನ್ ಸಿ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಕ್ಯೂಪಿಡ್ ಬೋನ್ಸ್, ಬ್ರಿಡ್ಜ್ ಆಫ್ ದ ನೋಸ್, ಚೀಕ್ ಬೋನ್ಸ್, ಫೋರ್ಹೆಡ್ ಎಲ್ಲ ಕಡೆ ನಾನು ಹೈಲೈಟ್ ಮಾಡಿಕೊಂಡೆ. ಐ ಜಸ್ಟ್ ಲವ್ ಅಪ್ಲೈಯಿಂಗ್ ಬ್ಲಷ್ ಆ್ಯಂಡ್ ಹೈಲೈಟರ್ಸ್. ಐ ಡೋಂಟ್ ನೋ ವೈ. ಆ್ಯಂಡ್ ದಿಸ್ ಇಸ್ ದ ಕ್ಲೋಸಪ್. ನೀವು ನೋಡಿ ಸ್ಕಿನ್ ಥರ ಕಾಣ್ತಾ ಇದೆ ಫೇಸು. ನಿಮಗೆ ಮೇಕಪ್ ಏನೋ ಬಳದಿದ್ದಾರೆ, ಹಾಕಿದ್ದಾರೆ, ಅಪ್ಲೈ ಮಾಡಿದ್ದಾರೆ ಅನ್ನೋ ಕಾಣ್ತಿಲ್ಲ. ಸ್ಕಿನ್ ಥರ ಕಾಣ್ತಾ ಇದೆ, ನ್ಯಾಚುರಲಾಗಿ ಕಾಣ್ತಾ ಇದೆ. ಸೊ ನಾನು ಇಲ್ಲಿ ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಾಗಿದ್ದರೆ ನಾನು ಪ್ಯಾರಿಸ್ ಫಿಲ್ಟ್ರೋ ಏನೋ ಒಂದು ಎಡಿಟಿಂಗ್ ಏನೋ ಒಂದು ಮಾಡ್ಬೋದು. ಬಟ್ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನಿಮಗೆ ರಿಯಲ್ ವಿಡಿಯೋ ಹಾಗೆ ಹಾಕ್ತೀನಿ ನಾನು. ಯಾವುದೇ ರೀತಿ ಎಡಿಟಿಂಗ್, ಪ್ಯಾರಿಸ್ ಫಿಲ್ಟ್ರ್, ಸ್ಮೂತ್ ಮಾಡಿ ಹಾಕೋದು ಅದೆಲ್ಲ ಏನೂ ಮಾಡಲ್ಲ. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಶಾರ್ಪ್ ಮಾಡ್ತೀನಿ ಟು ಮೇಕ್ ಇಟ್ ಲುಕ್ ಲಿಟಲ್ ಎವಿಡೆಂಟ್ ಆ್ಯಂಡ್ ಶಾರ್ಪ್. ಸೊ ನಾನಿಲ್ಲಿ ಬ್ರೌನ್ ಲಿಪ್ ಲೈನರ್ ಯೂಸ್ ಮಾಡಿ ಲಿಪ್ ಲೈನಿಂಗ್ ಮಾಡ್ತಾಯಿದ್ದೀನಿ ಟು ಗಿವ್ ದ್ಯಾಟ್ ಓಮ್ಬ್ರೆ ಎಫೆಕ್ಟ್. ನಾನಿಲ್ಲಿ ಬ್ರೌನ್ ನ್ಯೂಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಡಾರ್ಕ್ ಬ್ರೌನ್ ಔಟ್ಲೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ಸೈಡ್ಗೆ ಸ್ವಲ್ಪ ಆ್ಯಶಿ ಬ್ರೌನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇನ್ಸೈಡ್ಗೆ. ಎಸ್, so outlining I'm using dark shade. Inside I'll be applying very light color to give that ombre effect. Yes, ತುಂಬ ಚೆನ್ನಾಗಿದೆ ಲಿಪ್ ಲೈನರ್ ಇದು ಸ್ವಿಸ್ ಬ್ಯೂಟಿಯಿಂದ. ಅಗೈನ್ ಕ್ಯೂಟ್. Yes, I am just loving the look it is giving. Eyes and lips are very very important thing. ಇದು ನೋಡಿ ಮಮಾ ಅರ್ತ್ ಬ್ರ್ಯಾಂಡಿಂದ ಇದು ಕ್ಯೂಟ್ ಲಿಟಲ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ನ್ಯೂಡ್, ಬಟ್ ಔಟ್ಲೈನಿಗೆ ಏನು ಕಲರ್ ಬಳಸಿದ್ದೀನಿ ನಾನು, ಸೊ ಅದಕ್ಕಿಂತ ಸ್ವಲ್ಪ ಲೈಟ್ ಇದೆ ಇದು. ಎಸ್, ಲುಕ್ ಆ್ಯಟ್ ದ್ಯಾಟ್ ಲಿಪ್ಸ್. ಸೊ ಈ ಥರ ಔಟ್ಲೈನ್ ಡಾರ್ಕ್ ಮಾಡಿ ಇನ್ಸೈಡ್ ಲೈಟ್ ಮಾಡಿದಾಗ ಸೊ ಲಿಪ್ಸ್ ಈ ಥರ ಕಾಣುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಓಮ್ಬ್ರೆ ಲಿಪ್ಸ್. ಓಮ್ಬ್ರೆ ಎಫೆಕ್ಟ್ ಅಂದರೆ ಇದೆ. ಸೊ ಓಮ್ಬ್ರೆ ಲಿಪ್ಸ್ ಅಂದರೆ ಈ ಥರ ಮಾಡೋದು. ಸೊ ಕಂಪ್ಲೀಟ್ ಲಿಪ್ಸ್ ಒಂದು ಕಲರ್ ಇದ್ದರೆ ಅದನ್ನು ಓಮ್ಬ್ರೆ ಅಂತ ಹೇಳಲ್ಲ. ಔಟ್ಲೈನ್ ಒಂದು ಕಲರು, ಇನ್ಸೈಡ್ ಒಂದು ಕಲರ್ ಅಪ್ಲೈ ಮಾಡಿದಾಗ ಅದನ್ನು ಓಮ್ಬ್ರೆ ಲಿಪ್ಸ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಆ್ಯಂಡ್ ಇಲ್ಲಿ ನಾನು ಮಿಸ್ ಕ್ಲೇರ್ ಅವರ ಬ್ರೌನ್ ಕಲರ್ ಜೆಲ್ ಗಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಎಸ್, ಐ ಆಮ್ ಯೂಸಿಂಗ್ ಆ್ಯಸ್ ಐ ಶ್ಯಾಡೋಗೆ ನಾನು ಇವತ್ತು ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಕೊಡಬೇಕು, ಲಾಂಗ್ ಸ್ಟೇ ಇರಬೇಕು. ಇವಾಗ ನಿಮ್ಗೆ ಆಯಿಲ್ ಸ್ಕಿನ್ ಅಂದರೆ ಸ್ವೆಟ್ ಬರುತ್ತೆ ಅಂದರೆ ತುಂಬ ಬೇಗ ಮೇಕಪ್ ಇಳಿದೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಪೌಡರ್ ಐ ಶ್ಯಾಡೋ ಬಳಸ್ಬಿಟ್ರೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ ಅಲ್ವಾ ಐ ಮೇಕಪ್. ಸೊ ಏನು ಮಾಡಬೇಕಂದ್ರೆ ನೀವು ಲಿಕ್ವಿಡ್ ಐ ಶ್ಯಾಡೋಸ್ ಬಳಸಿದಾಗ ಏನಾಗುತ್ತೆ, ಅದು ಲಾಂಗ್ ಸ್ಟೇ ಇರುತ್ತೆ. ನಿಮ್ಮ ಸ್ವೆಟ್ಟಿಂದ ಆಗಲಿ ನಿಮ್ಮ ಆಯಿಲಿಂದ ಆಗಲಿ ಮೇಕಪ್ ಅದೇ ಐ ಶ್ಯಾಡೋ ತುಂಬ ಬೇಗ ಇಳಿಯಲ್ಲ, ಹೊಂಟೋಗಲ್ಲ, ಲಾಂಗ್ ಸ್ಟೇ ಇರುತ್ತೆ.
ಸೊ ನಾನು ಇವಾಗ ಅದನ್ನು ಐ ಶ್ಯಾಡೋ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ನಂದು ಹೂಡೆಡ್ ಐ ಆಗಿರೋದ್ರಿಂದ ನಾನು ಕ್ರೀಸ್ ಎಷ್ಟಿದೆ ಅಷ್ಟೇ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬೇರೆ ಆಲ್ಮಂಡ್ ಐಸ್ ಆದರೆ, ನಾರ್ಮಲ್ ಐಸ್, ಡೀಪ್ ಸೆಟ್ ಆ ಥರ ಎಲ್ಲ ಇದ್ದರೆ ನೀವು ನಿಮ್ಮ ನ್ಯಾಚುರಲ್ ಕ್ರೀಸ್ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಬಟ್ ನಾನು ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ತುಂಬ ಓವರಾಗಿ ಕಾಣೋಕ್ಕೆ ಶುರು ಆಗುತ್ತೆ. ಕ್ರೀಸ್ ಎಷ್ಟಿದೆ ಅಷ್ಟೇ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಸ್, ಸೊ ನಾನಿಲ್ಲಿ ಆರಾಮಾಗಿ ಹಾಡು ಹೇಳ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್, ಇದಾದಮೇಲೆ ನಾನು ಏನು ಮಾಡಿದೆ, ಎಸ್ ಐ ಶ್ಯಾಡೋ ಆರೆಂಜ್ ಕಲರ್ ಐ ಶ್ಯಾಡೋ ಬಳಸಿ ನಾನು ಟ್ರಾನ್ಸಿಷನ್ ಕಲರ್ ಸ್ಟಾರ್ಟಿಂಗಲ್ಲಾದರೂ ನೀವು ಬ್ಲೆಂಡ್ ಮಾಡ್ಬೋದು, ಎಂಡಲ್ಲಾದರೂ ಬ್ಲೆಂಡ್ ಮಾಡ್ಬೋದು. ಸೊ ಟ್ರಾನ್ಸಿಷನ್ ಕಲರಾಗಿ ನಾನು ಆರೆಂಜ್ ಕಲರ್ ತೊಗೊಂಡು ಹಾರ್ಶ್ ಲೈನ್ಸ್ನ ಇನ್ವಿಸಿಬಲ್ ಮಾಡೋದಕ್ಕೆ ಬ್ಲೆಂಡ್ ಮಾಡ್ತಾಯಿದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ. ಸೊ ನಾನು ಅಪ್ಲೈ ಮಾಡಿರೋ ಕಾಫಿ ಕಲರ್ ಬಂದು ತುಂಬ ಹಾರ್ಶಾಗಿ, ರಫಾಗಿ, ಏನೋ ತಿದ್ದಿರೋ ಥರ, ಬರ್ದಿರೋ ಥರ ಕಾಣಬಾರ್ದು, ಸಾಫ್ಟಾಗಿರಬೇಕು ಅನ್ನೋದಕ್ಕೋಸ್ಕರ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ನಾನು ಟ್ರಾನ್ಸಿಷನ್ ಕಲರ್ನ ಆರೆಂಜ್ ಶೇಡ್ ತೊಗೊಂಡು ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಟು ಗಿವ್ ದಟ್ ಸಾಫ್ಟ್ ಲುಕ್ ಫಾರ್ ಐ ಶ್ಯಾಡೋ, ಐ ಮೇಕಪ್. ಸೊ ಬ್ಲೆಂಡಿಂಗ್ ಇಸ್ ದ ಕೀ ಅಂತ ಹೇಳ್ಬೋದು. ಸೊ ಎಸ್, ದ್ಯಾಟ್ಸ್ ಇಟ್, ಆ್ಯಂಡ್ ಲುಕ್ ಎಟ್ ದಟ್ ಇಸ್ ದ ಎಫೆಕ್ಟ್ ಇಟ್ ಇಸ್ ಗಿವಿಂಗ್. ಎಸ್, ಸೊ ಐಸ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕಲರ್ಸ್ ಆಲ್ಸೋ ನೀವು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು. ನಾನು ಯಾವುದೋ ಔಟ್ಫಿಟ್ಗೆ ಯಾವುದೋ ಕಲರ್ ಅಪ್ಲೈ ಮಾಡೋದು, ಇಲ್ಲ ಔಟ್ಫಿಟ್ ಬ್ಲೂ ಇದೆ, ಐ ಶ್ಯಾಡೋ ಬ್ಲೂನೇ ಹಾಕಬೇಕು ಅಂತ ತುಂಬ ಬೋಲ್ಡ್ ಕಲರ್ಸ್ ಯೂಸ್ ಮಾಡಿಬಿಡೋದು ಟ್ರೆಡಿಷ್ನಲ್ ಲುಕ್ಗೆ, ಇದೆಲ್ಲ ಮಿಸ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಸೊ ಹಾಡು ಹೇಳ್ಕೊಂಡು ಮಾಡ್ತಾರೋದ್ರಿಂದ ನಿಮಗೆ ಇಟ್ ಇಸ್ ಲುಕಿಂಗ್ ವೆರಿ ವಿಯರ್ಡ್. ಸೊ ನಾನು ಯಾವ ಥರ ಹಾಡು ಹೇಳಿದ್ದೀನಿ ಅಂತ ಗೊತ್ತಾಗಬೇಕಾ? ಸೊ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಇಫ್ ಯು ಪೀಪಲ್ ಲೈಕ್ ಟು ಹಿಯರ್ ಮೈ ಸಾಂಗ್. ಸೊ ನಾನಿಲ್ಲಿ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ, ಒನ್ ಆಫ್ ಮೈ ಫೇವ್ರೆಟ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಎಸ್, ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಆ್ಯಸ್ ಯೂಶುವಲ್. ಮಾರ್ಸ್ ಮಸ್ಕರ ತುಂಬ ಚೆನ್ನಾಗಿದೆ, ಇದು ಪರ್ಸ್ನಲ್ ಯೂಸ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಕೊಡೋ ಪ್ರೈಸ್ಗಂತೂ ವರ್ತ್, ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ಇದು ಮಸ್ಕರ. ಲುಕ್ ಎಟ್ ದ ಡಿಫ್ರೆನ್ಸ್ ಗೈಸ್, ನೋಡಿ, ಈ ಕಣ್ಣು ನೋಡಿ, ಆ ಕಣ್ಣು ನೋಡಿ, ಓ ಮೈ ಗಾಡ್. ಎಸ್, ಮಸ್ಕರ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಫೇಕ್ ಲ್ಯಾಶಸ್ ಯಾರಿಗಿಷ್ಟ ಇಲ್ಲ, ಈ ಥರ ಮಸ್ಕರ ಯೂಸ್ ಮಾಡಿ. ಇಟ್ ವಿಲ್ ಹೈಲೈಟ್ ಯುವರ್ ಓನ್ ಒರಿಜಿನಲ್ ಲ್ಯಾಶಸ್. ಎಸ್, ತುಂಬ ಡೀಸೆಂಟಾಗಿ, ಸಟಲಾಗಿ, ಕ್ಲಾಸಿಯಾಗಿ ಕಾಣ್ತಾ ಇದೆ. ಯು ಕ್ಯಾನ್ ಡೂ ಸೇಮ್ ಐ ಮೇಕಪ್ ಫಾರ್ ಆಲ್ ಕಾರ್ಪೊರೇಟ್ ಇವೆಂಟ್ಸ್ ಕೂಡ ಅನಿಸುತ್ತೆ. ಆಫೀಸ್ ಗೋಯಿಂಗ್ ಗರ್ಲ್ಸ್, ನಿಮ್ಗೇನಾದರೂ ಕಂಪ್ನಿಯಲ್ಲಿ ಏನಾದರೂ ಫಂಕ್ಷನ್ ಇದೆ, ಇವೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಐ ಮೇಕಪ್ನ ಮಾಡ್ಕೊಬೋದು. ಸೊ ನಾನು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇವತ್ತಿನ ವೀಡಿಯೋ. ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್ ಆ್ಯಂಡ್ ಐಮ್ ಜಸ್ಟ್ ಲವಿಂಗ್ ದ ಲುಕ್. ಅದಕ್ಕೆ ನಾನು ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಹಾಡು ಹೇಳ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಸೊ ಎಸ್, ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಮೇಕಪ್ ಲುಕ್ಸ್ ಮಾಡಬೇಕು, ಸೊ ಇದನ್ನೆಲ್ಲ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಪೆನ್ಸಿಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಎಸ್, just applying just like that to make it look bold and beautiful. ಆ್ಯಂಡ್ ಕಾಜಲ್ ಹಾಕಿದ್ರೆ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ವಿತೌಟ್ ಕಾಜಲ್ ನಾನು ಪೇಷಂಟ್ ಥರ ಕಾಣ್ತೀನಿ ಅಂತ ಹೇಳ್ತಾರೆ ಎಲ್ಲರೂ. ಸೊ ನಿಮಗೂ ಅದೇ ಥರ ಫೀಲ್ ಆಗ್ತಿದೆಯಾ? ಕಾಜಲ್ ಹಾಕಿಲ್ಲ ಅಂದರೆ ಇವರು ಹುಷಾರಿಲ್ದಿರೋ ಥರ ಕಾಣ್ತಾರೆ ಅಂತ. ಫನಿ. ಎಸ್, ಎಷ್ಟು ಜನಕ್ಕೆ ಮೇಕಪ್ ಕಲಿಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಕೋರ್ಸಸ್ ಅವೈಲೇಬಲ್ ಇದೆ ವಿತ್ ಅಫೋರ್ಡಬಲ್ ಫೀಸ್ ರೇಂಜಲ್ಲಿ. ಬ್ರೈಡಲ್ ಮೇಕಪ್ಗೆ ಬುಕ್ ಮಾಡಬೇಕು ಅಂದರೆ ಕೂಡ ಎಗೇನ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಬ್ರೈಡಲ್ ಬುಕ್ಕಿಂಗ್ನ ಬುಕ್ ಮಾಡ್ಕೊಳ್ಳಿ. ಸೊ ನಾನು ಐ ಶ್ಯಾಡೋ ಬ್ರಷ್ ತೊಗೊಂಡು, ಬ್ಲೆಂಡಿಂಗ್ ಬ್ರಷ್ ತೊಗೊಂಡು, ಐ ಆಮ್ ಟೇಕಿಂಗ್ ಕಾಫಿ ಕಲರ್ ಫ್ರಮ್ ನಾನು ಐಬ್ರೋಸ್ಗೆ ಬಳಸಿದ್ನಲ್ಲ ಐಬ್ರೋ ಪೌಡರ್. ಸೊ ಅದೇ ಪ್ಯಾಲೆಟಲ್ಲಿ ನನಗೆ ಬ್ರೌನ್ ಕಲರ್ ಪೌಡರ್ ಇದೆ. ಸೊ ಆ ಬ್ರೌನ್ ಕಲರ್ ಪೌಡರ್ ತೊಗೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂಡರ್ ಐ ಕಾಜಲ್ ಹಾಕಿರೋ ಜಾಗದಲ್ಲಿ. ಸೊ ದಟ್ ಇದರಿಂದ 2 ರೀಸನ್ಸ್. ಸ್ಮೋಕಿ ಎಫೆಕ್ಟಲ್ಲೂ ಕಾಣುತ್ತೆ ಒಂದು, ಇನ್ನೊಂದು ಹಾಕಿರೋ ಕಾಜಲ್ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಸೊ ಇದೆರಡು ಕಾರಣಗಳಿಂದ ವಿಲ್ ಬ್ಲೆಂಡ್ ದ ಐ ಶ್ಯಾಡೋ ಲೈಕ್ ದಿಸ್ ಅಂಡರ್ ದ ಕಾಜಲ್ ಆಫ್ಟರ್ ಅಪ್ಲೈಯಿಂಗ್ ಇಟ್. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಎಸ್,
ಇಟ್ ಇಸ್ ಲುಕಿಂಗ್ ವೆರಿ ವೆರಿ ನೈಸ್. ಆ್ಯಕ್ಚುಲಿ ಮೇಕಪ್ ಸ್ಕಿನ್ ಲೈಕ್ ಕಾಣ್ತಿದೆ. ಸೊ ನಾನು ಫೌಂಡೇಶನ್ ಅಪ್ಲೈ ಮಾಡಿದಾಗ ಐ ಥಾಟ್ ಮೇ ಬಿ ಇಟ್ ವಿಲ್ ಬಿಕಮ್ ಲಿಟಲ್ ಹೆವಿ, ಬಟ್ ಅದೇ ಟ್ರಸ್ಟ್ ದ ಪ್ರಾಸೆಸ್ ಅಂತಾರಲ್ಲ ಆ ಥರ. ಸೊ ರೈಟ್ ಪ್ರಾಡಕ್ಟ್ಸ್, ರೈಟ್ ಟೆಕ್ನಿಕ್ಸ್ ಆ್ಯಂಡ್ ರೈಟ್ ಬ್ಲೆಂಡಿಂಗ್ ಸ್ಕಿಲ್ಸ್ ಇದ್ದರೆ ಡೆಫಿನೆಟ್ಲಿ ನಿಮಗೆ ಮೇಕಪ್ ಔಟ್ಪುಟ್ಟು ಫೈನಲ್ ಚೆನ್ನಾಗಿ ಬರುತ್ತೆ. ಸೊ ಲೋವರ್ ಲ್ಯಾಶಸ್ ಕೂಡ ಮರಿಬೇಡಿ. ಸೊ ಮಸ್ಕಾರ ಹಲ್ಲೂ ಹಾಕ್ತಾಯಿದ್ದೀನಿ. ಎಸ್, ಮಸ್ಕಾರ ಇಸ್ ರಿಯಲಿ ಇಂಪಾರ್ಟೆಂಟ್ ವೆನ್ ಯು ಆರ್ ನಾಟ್ ಅಪ್ಲೈಯಿಂಗ್ ಲ್ಯಾಶಸ್. ಸೊ ನನ್ನ ಕಣ್ಣಿಗಂತೂ ಲ್ಯಾಶಸ್ ಹಾಕ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಲ್ಲ. ಅಷ್ಟು ತುಂಬ ಹೆವಿ ಆ್ಯಂಡ್ ಓವರ್ ಅನಿಸುತ್ತೆ, ಬಿಕಾಸ್ ತುಂಬಾ ಚಿಕ್ಕ ಕಣ್ಣಿರೋದ್ರಿಂದ ಲ್ಯಾಶಸ್ ಹಾಕ್ಬಿಟ್ರೆ ತುಂಬ ಎವಿಡೆಂಟಾಗಿ ತುಂಬ ಡ್ರಮ್ಯಾಟಿಕ್ಕಾಗಿ ಕಾಣುತ್ತೆ. ಸೊ ಐ ಆಮ್ ಅವಾಯ್ಡಿಂಗ್ ಲ್ಯಾಶಸ್. ಸೊ ಲ್ಯಾಶಸ್ ಬಗ್ಗೆನೂ ನಿಮಗೆ ವಿಡಿಯೋ ಮಾಡ್ತೀನಿ ಅಪ್ಕಮಿಂಗ್. ಸೊ ಬ್ಲಷಿನ ಹಾಕಬೇಕು ಅನ್ನಿಸ್ತು, ಜಾಸ್ತಿ ಸ್ವಲ್ಪ ಲೈಟ್ ಆಗಿದೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಗಿವಿಂಗ್ ಫೈನಲ್ ಟಚ್ ಅಪ್. ಸೊ ಬ್ಲಷ್ ಐ ಜಸ್ಟ್ ಲವ್ ಬ್ಲಷ್. ಸೊ ಎಸ್, ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಲುಕ್. ಐ ಡೋಂಟ್ ನೋ ವೈ. ತುಂಬ ಚೆನ್ನಾಗಿ ಕಾಣ್ತಿದೆ. ಎಲ್ಲರೂ ನನಗೆ ವೆಸ್ಟರ್ನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಐ ಥಿಂಕ್ ಐ ಬಿಲೀವ್ ಇಟ್. ಯೋ ಫಿಕ್ಸರ್ ಅಗೇನ್ ಆಲ್ಕೋಹಾಲ್ ಬೇಸ್ಡ್ ಫಿಕ್ಸರ್ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಫಾರ್ ಫೈನಲ್ ಫಿನಿಶಿಂಗ್. ಆ್ಯಂಡ್ ದಿಸ್ ಇಸ್ ಇಟ್ ಆ್ಯಂಡ್ ಫೈನಲ್ ಲುಕ್. ಹೋಪ್ ಯು ಪೀಪಲ್ ಆರ್ ಲೈಕಿಂಗ್ ದಿಸ್ ಲುಕ್ ಆ್ಯಂಡ್ ಟ್ರೈ ಮಾಡಿ ಇದೇ ಥರ ರೆಡಿ ಆಗೋಕ್ಕೆ. ನೀವೇನಾದರೂ ಟ್ರೈ ಮಾಡಿದ್ರೆ ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಟ್ಯಾಗ್ ಮಾಡಿ, ಡೆಫಿನೆಟ್ಲಿ ನಾನು ರೀಪೋಸ್ಟ್ ಮಾಡ್ತೀನಿ. ಸೊ ಇನ್ಸ್ಪೈರ್ಡ್ ಬೈ ಮೀ ಅಂತ ಹಾಕಿ ಡೆಫಿನೆಟ್ಲಿ ಐ ವಿಲ್ ಬಿ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಯಾ, ದಿಸ್ ಇಸ್ ದ ಫೈನಲ್ ಲುಕ್. ಸೊ ಹೇರ್ ಏನು ಸೆಟ್ ಮಾಡೋದು ಬೇಡ, ಹಂಗೆ ಮೆಸ್ಸಿಯಾಗಿ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡೆ. ಇಟ್ ಇಸ್ ಲುಕಿಂಗ್ ರಿಯಲಿ ಗುಡ್. ಆ್ಯಂಡ್ ಇನ್ನೊಂದು ಸ್ವಲ್ಪ ಲಿಪ್ ಲೈನಿಂಗ್ ಮಾಡೋಣ ಅನ್ನಿಸ್ತು. ಸೊ ಅಗೇನ್ ಫೈನಲ್ ಟಚ್ ಅಪ್, ಲಿಪ್ ಲೈನಿಂಗ್ ಡಾರ್ಕ್ ಮಾಡ್ತಾಯಿದ್ದೀನಿ ಟು ಮೇಕ್ ದ್ಯಾಟ್ ಓಮ್ಬ್ರೆ ಎಫೆಕ್ಟ್ ಲಿಟಲ್ ಮೋರ್ ಎಫೆಕ್ಟಿವ್. ಸೊ ಎಸ್, ಬ್ರೌನ್ ಈಸ್ ಜಸ್ಟ್ ಲುಕಿಂಗ್ ರಿಯಲಿ ನೈಸ್, ಬಿಕಾಸ್ ಬ್ರೌನ್ ಕಲರ್ ಡಸ್ಕಿ ಸ್ಕಿನ್ ಟೋನ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಮರೂನ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಈಸ್ ಎನ್ ಆ್ಯಪ್ಟ್ ಅಂತ ಹೇಳ್ಬೋದು ಡಸ್ಕಿ ಸ್ಕಿನ್ನವ್ರಿಗೆ. ನನ್ನ ಪ್ರಕಾರ ನಾನು ಮೀಡಿಯಮ್ ಕಲರ್, ನಾನು ತುಂಬ ಬೆಳ್ಳಗೂ ಇಲ್ಲ, ತುಂಬ ಕಪ್ಪಗೂ ಇಲ್ಲ. ಸೊ ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದೆ ಬ್ರೌನ್ ಶೇಡ್. ಎಸ್, ಇಟ್ ಈಸ್ ಜಸ್ಟ್ ಎನ್ ಅಮೇಝಿಂಗ್ ಲಿಪ್ ಕಾಂಬೋ ಅಂತ ಹೇಳ್ಬೋದು, ಕಲರ್ ಕಾಂಬಿನೇಷನ್. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಯಾ, ಡನ್. ವಾವ್, ಜಸ್ಟ್ ಲವಿಂಗ್ ಇಟ್. ಎಸ್, ನನ್ನ ಹೇರ್ ಕಲರ್ ಆಗಿರೋದಕ್ಕೂ ಲುಕ್ಗೂ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಜಸ್ಟ್ ಲವಿಂಗ್ ಇಟ್ ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಹೋಪ್ ಯು ಪೀಪಲ್ ಲೈಕ್ ಇಟ್. ಎಸ್, ಹೇಗಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಏನಾದರೂ ಡೌಟ್ಸ್ ಇರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕೇಳಿ, ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.